ಸಿದ್ದೋದ್ದೇಶ ಗ್ರಾಮೀಣ ಕೃಷಿ ಸಹಕಾರ ಸಂಘ ನಿಯಮಿತ ಹಿಕ್ಕನಗುತ್ತಿ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆಯಿತು. ಮುಂಚೆ ಅಧ್ಯಕ್ಷರಾಗಿದ್ದ ಮಲ್ಕಮ್ಮ ಬಿ ರೋಡ್ಗಿ 10 ತಿಂಗಳ ಅಧ್ಯಕ್ಷ ಸ್ಥಾನವನ್ನು ನಿರ್ವಹಿಸಿ ಕೆಲಸದ ಒತ್ತಡದಿಂದ ರಾಜೀನಾಮೆ ನೀಡಿರುವುದರಿಂದ ಅಧ್ಯಕ್ಷ ಸ್ಥಾನಕ್ಕೆ ಮರು ಚುನಾವಣೆ ನಡೆಯಿತು. ಇನ್ನು ಚುನಾವಣೆ ಅಧ್ಯಕ್ಷ ಸ್ಥಾನಕ್ಕೆ ನಾಗಪ್ಪ ಭೀಮಶಾ ಬಿರಾದರ್ ಹಾಗೂ ಭೀಮಾಶಂಕರ್ ಈರಯ್ಯ ಹಿರೇಮಠ್ ನಾಮಿನೇಷನ್ ಮಾಡಿದರು. ಒಟ್ಟು 13 ಸದಸ್ಯರ ಮತ ಹೊಂದಿರುವ ಚುನಾವಣೆಯಲ್ಲಿ ನಾಗಪ್ಪ ಭೀಮಶಾ ಬಿರಾದರ್ ಬಹುಮತದಿಂದ ಆಯ್ಕೆಯಾಗಿರುವರು ಎಂದು ಚುನಾವಣಾಧಿಕಾರಿ ಲೀಲಾವತಿ ಗೌಡ ಘೋಷಣೆ ಮಾಡಿದರು. ಸಿಪಿಐ ನಾನಗೌಡ, ಪೊಲೀಸ್ ಪಾಟೀಲ್ ಸಿಂದಗಿ ಹಾಗೂ ಪಿಎಸ್ಐ ಅರವಿಂದ್ ಅಂಗಡಿ ಆಲ್ಮೇಲ ಸೂಕ್ತ ಬಂದೋಬಸ್ತ್ನಲ್ಲಿ ಚುನಾವಣೆ ನಡೆಯಿತು. ಚುನಾವಣೆಯಲ್ಲಿ ನಾಗಪ್ಪ ಭೀಮಶಾ ಬಿರಾದರ್ ಜಯಗಳಿಸಿರುವ ಸಂತೋಷವನ್ನ ಅಭಿಮಾನಿಗಳು ವಿಜಯೋತ್ಸವ ಆಚರಣೆ ಮಾಡಿದರು. ಈ ವಿಜಯೋತ್ಸವದಲ್ಲಿ ಆಲ್ಮೇಲ ಪಟ್ಟಣದ ಎಪಿಎಂಸಿ ಅಧ್ಯಕ್ಷರಾದ ಬಸವರಾಜ ಬಾಗೇವಾಡಿ, ಎಚ್ಎಂ ಯಡಗಿ, ಅಹಿಂದ್ ನಾಯಕರು, ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ನಿಂಗಣ್ಣ ಬಿರಾದರ್, ಶಿವಯೋಗಪ್ಪ ಸಾತಲವಗಾಂವ್, ಬಸವರಾಜ್ ಐರೋಡಗಿ, ನಿಂಗಣ್ಣ ಸಾವ್ಕಾರ್ ಜೇರಟಗಿ, ಶಂಕರ್ ಬಾದಾನ್, ಮಂತಪ್ಪ ಬಾದನ್, ಬಸಣ್ಣ ಬಿರಾದರ್, ಶಿವಯೋಗಪ್ಪ ಬಿರಾದರ್, ಮಲ್ಕಣ್ಣ ಬಿರಾದರ್, ಶ್ರೀಶೈಲ್ ಪೂಜಾರಿ, ಬಸವರಾಜ್ ತೆಲ್ಲೂರ್, ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯರು ಗಣಿಯಾರ್, ಕಲಹಳ್ಳಿ, ರಾಂಪುರ, ಗಣಿಯರ್ ತಾಂಡ, ರಾಂಪುರ ತಾಂಡ ಗ್ರಾಮಗಳ ಯುವಕರು, ರೈತರು ಮತ್ತು ಪಿಕೆಪಿಎಸ್ ಸೆಕ್ರೆಟರಿ ವೀರಣ್ಣ ಪಾಟೀಲ್ ಹಾಗೂ ಸಿಬ್ಬಂದಿ ವರ್ಗ, ಪಿಕೆಪಿಎಸ್ ಸದಸ್ಯರು ಭಾಗಿಯಾಗಿದ್ದರು. ಬಸವರಾಜ್ ಪಡಶೆಟ್ಟಿ ಜೊತೆ ರೇವಣಸಿದ್ದಯ್ಯ ಹಿರೇಮಠ್. ಭೀಮರಾಯ ರೋಡ್ಗಿ. ನಾನು ಅಧ್ಯಕ್ಷ ಆಗಿದ್ದೆ. ಮೊದಲಲ್ಲಿ 10 ತಿಂಗಳು ಅಧ್ಯಕ್ಷ ಆಗಿ ಆಯ್ಕೆಯಾಗಿದ್ದೆ. ನಮ್ಮ ಮನೆಯದು ಕೆಲಸದ ಒತ್ತಡ ಸಲದಿಂದಾಗಿ ನಾನು ರಾಜೀನಾಮೆ ಕೊಟ್ಟಿದ್ದೆ. ಗ್ರಾಮೀಣ ಕೃಷಿ ಸಹಕಾರ ಸಂಘ ನಿಯಮಿತ ಹಿಕ್ಕನಗುತ್ತಿ ತಾಲೂಕು ಸಿಂದಗಿ ಇದರ ಅಧ್ಯಕ್ಷ ಚುನಾವಣೆಯ ನಡವಳಿಗಳು. ಚುನಾವಣೆಯಲ್ಲಿ ಹಾಜರಿದ್ದ ಆಡಳಿತ ಮಂಡಳಿಯ ಸದಸ್ಯರುಗಳ ಹಾಜರಾತಿ: 1ನೇದು ಅರ್ಜುನ್ ಸಂಗಪ್ಪ ದೊಡ್ಮನಿ, 2ನೇದು ಮಲ್ಕಪ್ಪ ಭೀಮರಾಯ ರೋಡ್ಗಿ, ನಾಗಪ್ಪ ಭೀಮಶಾ ಬಿರಾದಾರ್, ಜಟ್ಟೆಪ್ಪ ಚೆನ್ನಪ್ಪ ವಟಗುಣಕಿ, ಭೀಮಾಶಂಕರ್ ಈರಯ್ಯ ಹಿರೇಮಠ್, ಶ್ರೀಶೈಲ್ ಬಸಣ್ಣ ಬಾದನ್, ವೀರಪ್ಪ ಮಲ್ಲಪ್ಪ ಕಜುರ್ಗಿ, ಗೊಲ್ಲಾಳಪ್ಪ ಶರಣಪ್ಪ ಸೋಮಜಾಳ, ಕಾಶಿನಾಥ್ ಈರಪ್ಪ ಕಡ್ನಿ, ಶ್ರೀಮತಿ ಪ್ರಭಾವತಿ ಬಸಣ್ಣ ಗುಮಸ್ತೆ, ಹನುಮಂತ್ ಚಂದ್ರಾಮ್ ತಳವಾರ್, ಗುರಪ್ಪ ರಾಮಣ್ಣ ಸಣ್ಣಮನಿ ಹಾಗೂ ವಿಡಿಸಿಸಿ ಬ್ಯಾಂಕಿನ ಕ್ಷೇತ್ರಾಧಿಕಾರಿ. ಆದೇಶ ಸಂಖ್ಯೆ ದಿನಾಂಕ 10/12/2025 ರನ್ವಯ ರಾಜೀನಾಮೆಯಿಂದ ತೆರವಾದ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ಜರುಗಿಸಲು ಇಂದಿನ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡೆನು. ಸಭೆಯಲ್ಲಿ ಸ್ವೀಕೃತವಾದ ನಾಮಪತ್ರಗಳನ್ನು ಈ ಕೆಳಗಿನಂತೆ ಸಭೆಗೆ ಓದಿ ಹೇಳಿದೆನು. 1ನೇದು ಭೀಮಾಶಂಕರ್ ಈರಯ್ಯ ಹಿರೇಮಠ್, 2ನೇದು ನಾಗಪ್ಪ ಭೀಮಶಾ ಬಿರಾದರ್. ಈ ಮೇಲಿನ ನಾಮಪತ್ರಗಳನ್ನು ಪರಿಶೀಲಿಸಿ ಕ್ರಮಬದ್ಧವಾಗಿರುವುದರಿಂದ ಅವುಗಳನ್ನು ಅಂಗೀಕರಿಸಿ ಸಭೆಗೆ ಓದಿ ಹೇಳಿದನು. ಪರಿಶೀಲನೆಯ ನಂತರ ನಾಮಪತ್ರಗಳನ್ನು ವಾಪಸ್ಸು ಪಡೆಯಲು ಅರ್ಧ ಗಂಟೆ ಕಾಲಾವಕಾಶ ನೀಡಲಾಯಿತು. ಯಾರೂ ನಾಮಪತ್ರಗಳನ್ನು ವಾಪಸ್ಸು ಪಡೆಯದೇ ಇರುವುದರಿಂದ ಒಂದೇ ಸ್ಥಾನಕ್ಕೆ 2 ಅಭ್ಯರ್ಥಿಗಳು ಕಣದಲ್ಲಿ ಉಳಿದಿರುವುದರಿಂದ ಒಂದೇ ಅಭ್ಯರ್ಥಿಯನ್ನು ಆಯ್ಕೆ ಮಾಡುವ ಕುರಿತು ಗುಪ್ತ ಮತದಾನ ಪ್ರಕ್ರಿಯೆಯನ್ನು ನಡೆಸಲಾಯಿತು. ಮತದಾನದ ನಂತರ ಮತಪೆಟ್ಟಿಗೆಯನ್ನು ಒಡೆದು ಆಡಳಿತ ಮಂಡಳಿಯ ಸದಸ್ಯರ ಸಮ್ಮುಖದಲ್ಲಿ ಮತ ಎಣಿಕೆ ಮಾಡಲಾಯಿತು. ಅಭ್ಯರ್ಥಿಗಳು ಈ ಕೆಳಗಿನಂತೆ ಮತಗಳನ್ನು ಪಡೆದಿರುತ್ತಾರೆ. 1. ಭೀಮಾಶಂಕರ್ ಈರಯ್ಯ ಹಿರೇಮಠ್ 6 ಮತಗಳು, ನಾಗಪ್ಪ ಭೀಮಶಾ ಬಿರಾದಾರ್ 7 ಮತಗಳು. ಅತಿ ಹೆಚ್ಚು ಮತ ಪಡೆದ ನಾಗಪ್ಪ ಭೀಮಶಾ ಬಿರಾದಾರ್ ಇವರು ಆಯ್ಕೆಯಾಗಿದ್ದರೆಂದು ಘೋಷಣೆ ಮಾಡಲಾಯಿತು ಹಾಗೂ ಉಳಿದ ಅವಧಿಗೆ ಶ್ರೀ ನಾಗಪ್ಪ ಭೀಮಶಾ ಬಿರಾದಾರ್ ಇವರು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದರೆಂದು ಘೋಷಣೆ ಮಾಡಲಾಯಿತು.